ಮೋಸ ಮಾಡಿ ರಶ್ಮಿನ ಅಮೆರಿಕ ಕಳಿಸ್ಬಿಟ್ರಿ. ಈಗ 12 ವರ್ಷ ಆದ್ಮೇಲೆ ಅವಳು ವಾಪಸ್ ಬಂದಿದ್ದಾಳೆ. ಏನಾದ್ರೂ ಬದಲಾಗಿದ್ದಾಳ? ನೋ. ಅದೇ ಕೋಪ, ಅದೇ ಹಠ? ಇಲ್ಲ ಶ್ರೀ, ಈ ತರ ಇಂಡೈರೆಕ್ಟ್ ಮೀನ್ಸ್ ಇಂದ ನೀವು ಅವಳನ್ನ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಸೂಜಿ ತರ ರಶ್ಮಿನ ಒಳ್ಳೆ ಹುಡುಗಿ ಆಗಬೇಕು ಅನ್ನೋದಾದ್ರೆ ನಾವು ಅಪ್ಪ ಅಮ್ಮ ಅವಳನ್ನ ಬೈಬೇಕು, ವಾರ್ನ್ ಮಾಡಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಪ್ರೀತಿ ಪ್ರೇಮ ಅಂತ ಯು ಕೆನಾಟ್ ಆಲ್ ದ ಟೈಮ್ ಫೂಲ್ ಹರ್. ಯಾ ರಶ್ಮಿ ಪುಟ್ಟ, ಬೈಬೇಡ ಬೈಬೇಡ. ನನ್ನ ಜೊತೆ ಸಂತೋಷ ಆಗಿದೆ ಗೊತ್ತಾ? ನೀನು ಆ ಸೂಜಿ ಉಂಡೋದಕ್ಕೆ ತುಂಡು ಬಟ್ಟೆ ಹಾಕಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ಕೊಂಬಂದೆ ನೋಡು, ಬಹಳ ಖುಷಿ ಆಯ್ತು. ಅವಳಿಗೆ ಹಂಗೆ ಆಗ್ಬೇಕು, ಸರಿಯಾದ ಬುದ್ಧಿ ಕಲಿಸ್ತೆ ನೀನು. ಓ ಲಕ್ಷ್ಮಿ, ಅವಳು ಕರ್ಕೊಂಡ್ಬಂದು ನೀನ್ ತಾನೆ? ಅದನ್ನು ಮರ್ತೆ ಬಿಟ್ಟಿದ್ದಾಳೆ ಅವಳು. ಅವಳು ಯಾವಾಗ ಸಾಯ್ತೆ ನೀನು? ಲೇ ಮುದ್ಕಿ, ನೀನು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಒಂದೇ ಪಾಟಿನೇ. ಎಲ್ಲರೂ ಸೇರಿ ನಂಗೆ ಮೋಸ ಮಾಡಿ ನನ್ನ ಅಮೆರಿಕಾಗೆ ಓಡಿಸ್ಬಿಟ್ರಿ. ನನ್ನ ಕಣ್ಮುಂದೆ ಒಂದೇ ಒಂದು ಕ್ಷಣನೂ ನಿಲ್ಬೇಡ ನೀನು. ಔಟ್, ಗೆಟ್ ಔಟ್. ಏ ಮುದುಕಿ, ನಿನಗೆ ಎಷ್ಟು ವರ್ಷ? 150 ಇಲ್ಲ 200 ಅಂತ ಕೇಳಿದ್ದು ನನ್ನ ಮೊಮ್ಮಗಳು. ಅಯ್ಯೋ, ಯಾರು? ರಶ್ಮಿನಾ? ಇನ್ನು ಯಾಕೆ ಬದುಕಿದೀಯಾ ನೀನು? ನಾನು ಹಾಕೊಂಡು ಸಾಯಿ ಅಟ್ಲು ಕಡೆ. ರಶ್ಮಿ ವಾಪಸ್ ಬರ್ಲಿ, ರಶ್ಮಿ ವಾಪಸ್ ಬರ್ಲಿ ಅಂತ ಇಷ್ಟು ವರ್ಷದಿಂದ ತಪಸ್ಸು ಮಾಡಿದಾಗ ಅವಳು ಕಾದ್ಕೊಂಡಿದ್ದಕ್ಕೆ ಎಂತ ಮಾತಾಡ್ಬಿಟ್ರು ಕಡೆ ನನಗೆ. ರಶ್ಮಿ ವಾಪಸ್ ಬಂದ್ರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ನಮ್ಮೂರು ದೇವ್ರಿಗೆ ಬೇಡ್ಕೊಂಡಿದ್ದೆ. ಅವಳು ವಾಪಸ್ ಬಂದ್ಲು. ನಾವು ಅವಳ ಮುಖಾನೇ ನೋಡ್ಕೋತ ಅವಳನ್ನೇ ಕಣ್ತುಂಬ ತುಂಬಿಕೊಂಡು ದೇವ್ರನ್ನ ಮರ್ತ್ಬಿಟ್ಟೆ ನೋಡಿ. ಅದಕ್ಕೆ ಅವನಿಗೆ ಕೋಪ ಬಂದಿದೆ. ಇಲ್ಲ, ಮೊದಲು ನಾನು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಬಂದು ಅದು ರಶ್ಮಿಗೆ ತಿನ್ನಿಸ್ಬೇಕು, ಅವಾಗೆಲ್ಲ ಸರಿ ಹೋಗುತ್ತೆ. ಅವಳನ್ನು ಬಿಟ್ಕೊಂಡಿರೋ ದೇವ ಅವಳನ್ನು ಬಿಟ್ಟು ಹೋಗುತ್ತೆ. ಶ್ರೀ, ಏನಾಯ್ತು ರಂಜು? ಮುಂಬೈಯಿಂದ ಫೋನ್ ಬಂದಿತ್ತು. ನಮ್ಮ ತಂದೆಗೆ ಹುಷಾರಿಲ್ವಂತೆ, ಸೀರಿಯಸ್ ಆಗಿದಾರಂತೆ, ಅವ್ರನ್ನ ಅಡ್ಮಿಟ್ ಮಾಡಿದಾರಂತೆ. ಯಾರು ನಂಬರ್ ಇದು? ಗೊತ್ತಿಲ್ಲ ಶ್ರೀ. ಐ ಆಮ್ ರಿಯಲಿ ವರಿಡ್. ಪ್ಲೀಸ್ ಲೆಟ್ಸ್ ಲೀವ್ ರೈಟ್ ಅವೇ. ಕುಂದ್ಬಿಟ್ಲ ನಿನ್ನ? ಸಾಯಿಸ್ಬಿಟ್ಲ ನಿನ್ನ? ಬರ್ತಿರೋ ಕೋಪಕ್ಕೆ ನಿನ್ನ ಕೊಂದ್ಬೇಡ ಅನ್ಸುತ್ತೆ. ಇಷ್ಟು ಬೇಕ ನಿನ್ನ ಸಾಯಿಸ್ಬಿಟ್ರೆ ಸತ್ತೋಗ್ತೀಯ. ನೀನ್ ಸಾಯ್ಬಾರ್ದು, ನರಳಬೇಕು, ನರಳಿ ನರಳಿ ಸಾಯ್ಬೇಕು. ನೀವೆಲ್ಲ ಸೇರ್ಕೊಂಡು ನನ್ನ ಫೂಲ್ ಮಾಡ್ಬಿಟ್ರು. ನೀನು, ನಿಮ್ಮಮ್ಮ, ನನ್ನಪ್ಪ, ನಮ್ಮಮ್ಮ ಎಲ್ರು ನಂಗೆ ಮೋಸ ಮಾಡ್ಬಿಟ್ರಿ. It hurts, Suji. It hurts.